ನಮಸ್ಕಾರ ಸ್ನೇಹಿತರ, ವಿಡಿಯೋ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಬಿಗ್ ಬಾಸ್ ಕಡೆಯಿಂದ ಈಗ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂತ ಪ್ರೋಮೋ ಬಂದಿದೆ. ಪ್ರೋಮೋದಲ್ಲಿ ಹೈಲೈಟ್ ಆಗಿ ನಮ್ಗೆ ಏನಪ್ಪಾ ಕಾಣಿಸ್ತಾ ಇದೆ ಅಂದ್ರೆ ಜಾನ್ವಿ ವರ್ಸಸ್ ಅಶ್ವಿನಿ ಗೌಡ. ಜಾನ್ವಿ ಅವರು ಮತ್ತೆ ಅಶ್ವಿನಿ ಗೌಡ ಅವರು ಒಂದು ಟಾಸ್ಕ್ ನ ವಿಚಾರವಾಗಿ ಬಿಗ್ ಬಾಸ್ ಮನೆಯಲ್ಲಿ ಅಲ್ಲೇ ಮಾಡಿಕೊಳ್ಳೋ ರೇಂಜ್ ಗೆ ಟಾಸ್ಕ್ ನ ಆಡ್ತಾ ಇರೋದು ಪ್ರೋಮೋದಲ್ಲಿ ರಿಲೀಸ್ ಆಗಿದೆ. ಈಗಾಗಲೇ ನಿಮ್ಗೆ ಎಲ್ಲರಿಗೂ ಗೊತ್ತು, ಬಿಗ್ ಬಾಸ್ ಮನೆ ಈ ಒಂದು ವಾರದ ಮಟ್ಟಿಗೆ BB ಕಾಲೇಜ್ ಆಗಿ ಟಾಸ್ಕ್ ನೀಡಲಾಗಿದೆ. ಈ ಒಂದು ಟಾಸ್ಕ್ ನ ವಿಚಾರವಾಗಿ ಬಿಗ್ ಬಾಸ್ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಗಳನ್ನ 2 ಹೌಸ್ ಗಳಾಗಿ ಡಿವೈಡ್ ಮಾಡಲಾಗಿದೆ. ರೆಡ್ ಹೌಸ್ ಮತ್ತೆ ಬ್ಲೂ ಹೌಸ್ ಅಂದ್ಬಿಟ್ಟು ಈ 2 ಹೌಸ್ ಗಳ ಮಧ್ಯೆ ಈಗ ರಂಗದೇ ಬಸಂತಿ ಅನ್ನೋ ಒಂದು ಟಾಸ್ಕ್ ನ ನೀಡಲಾಗಿದೆ. ಈ ಒಂದು ಟಾಸ್ಕ್ ನ ವಿಚಾರವಾಗಿ ಅಶ್ವಿನಿ ಗೌಡ ಅವರು ಮತ್ತೆ ಜಾನ್ವಿ ಅವರ ಮಧ್ಯೆ ತುಂಬಾ ಎಕ್ಸ್ಟ್ರೀಮ್ ರೇಂಜ್ ಗೆ ಟಾಸ್ಕ್ ನಡೆದಿರೋದು ನಮ್ಗೆ ಕಾಣಿಸ್ತದೆ. ಆ ಎಕ್ಸ್ಟ್ರೀಮ್ ರೇಂಜ್ ಯಾವ ತರ ಇದೆ ಅಂದ್ರೆ, ಅಶ್ವಿನಿ ಗೌಡ ಅವರು ಜಾನ್ವಿ ಅವ್ರನ್ನ ಎಳೆದಾಡ್ಕೊಂಡು ಕಿತ್ತಾಡ್ಕೊಂಡು ಒಬ್ಬರ ಮೇಲೆ ಒಬ್ರು ಬಿದ್ದು ಟಾಸ್ಕ್ ಆಡ್ತಾ ಇರೋದು ಈಗ ನಮ್ಗೆ ಕಾಣಿಸ್ತಾ ಬರ್ತಾ ಇದೆ ಒಂದು ಪ್ರೋಮೋದಲ್ಲಿ. ಪ್ರೋಮೋ ಪ್ರಾರಂಭವಾಗ್ತಾನೆ ರಕ್ಷಿತಾ ಶೆಟ್ಟಿಯ ಒಂದು ವಾಯ್ಸ್ ಓವರ್ ನಲ್ಲಿ ಪ್ರೀತಿ ಅಂದ್ರೆ ಟ್ರೂ ಬಾಂಡ್ ಅಂತ ಬರುತ್ತೆ. ಪ್ರೀತಿ ಅಂದ್ರೆ ಟ್ರೂ ಬಾಂಡ್ ಅಂತ ರಕ್ಷಿತಾ ಶೆಟ್ಟಿ ವಾಯ್ಸ್ ನಲ್ಲಿ ಬಂದಿದ ತಕ್ಷಣ ಇಲ್ಲಿ ಜಾನ್ವಿ ಅವರು ಮತ್ತೆ ಅಶ್ವಿನಿ ಗೌಡ ಅವರು ಜಗಳ ಆಡ್ತಾರ ಒಂದು ಸೀನ್ ತೋರಿಸ್ತಾರೆ. ನಿಜವಾಗ್ಲೂ ಬಿಗ್ ಬಾಸ್ ಪ್ರೋಮೋನ ಎಡಿಟ್ ಮಾಡುವಂತ ಎಡಿಟರ್ಗೆ ದೊಡ್ಡ ಅವಾರ್ಡ್ ಕೊಡ್ಬೇಕು. ಯಾಕೆ ಅಂದ್ರೆ ಒಂದ್ ಕಡೆ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವರು ಸ್ನೇಹದ ಕುರಿತಾಗಿ ಮತ್ತೆ ಪ್ರೀತಿ ಕುರಿತಾಗಿ ಮಾತಾಡ್ತಾ ಇದ್ರೆ, ಇನ್ನೊಂದ್ ಕಡೆ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವ್ರ ಇಬ್ಬರ ಮಧ್ಯೆ ನಡೆದಂತಹ ಟಾಸ್ಕ್ ನ ಏನು ಆ ಒಂದು ಫುಲ್ ಹೀಟ್ ಆಫ್ ದಿ ಮೂಮೆಂಟ್ ಅಲ್ಲಿ ಟಾಸ್ಕ್ ಆಡ್ತಾ ಇದ್ರು ಇವ್ರ ಮಧ್ಯೆ ಜಗಳ ಆದಂಗೆ ಒಂದು ಟಾಸ್ಕ್ ನಡೀತು. ಆ ಒಂದು ಟಾಸ್ಕ್ ನ ವಿಡಿಯೋಸ್ ನ ಪ್ಲೇ ಮಾಡೋದ್ರ ಮೂಲಕ ಪ್ರೋಮೋನ ಈಗ ರಿಲೀಸ್ ಮಾಡಿದ್ದಾರೆ. ಮೊದಲಿಗೆ ಅಶ್ವಿನಿ ಗೌಡ ಅವರು ಹೇಳ್ತಾರೆ, ಪ್ರೀತಿ ಅನ್ನೋದು ಯಾವುದೇ ಒಂದು ರೀತಿ ಎಕ್ಸ್ಪೆಕ್ಟೇಷನ್ಸ್ ಇಲ್ದಿರೋ ನಿಸ್ವಾರ್ಥದಿಂದ ಮಾಡುವಂತದ್ದು ಪ್ರೀತಿ ಅಂತ ಹೇಳ್ತಾರೆ. ನಂತರ ಅಶ್ವಿನಿ ಗೌಡ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಪ್ರೀತಿ ಅನ್ನೋದು ಕೆಲವೊಂದ್ಸರಿ ನಮಗೆ ಗೊತ್ತಿಲ್ದಿರೋ ನಮ್ಮ ಬೆನ್ನೆ ಹಿಂದ್ಗಡೆ ನಮಗೆ ಬೆನ್ನಿಗೆ ಚೂರಿ ಹಾಕೋರಂತವ್ರಿಗೆ, ಇಲ್ಲಾಂದ್ರೆ ನಮ್ಮನ್ನ ಹಳ್ಳಕ್ಕೆ ತಳ್ಳಕ್ಕೆ ಬಾವಿ ತೊಳ್ಳೋದಕ್ಕೆ ನೋಡ್ತಾ ಇರುವಂತಹ ಒಂದು ವ್ಯಕ್ತಿಗಳ ಮೇಲೆ ಸಹನು ಕೆಲವೊಮ್ಮೆ ಪ್ರೀತಿ ಆಗೋಗುತ್ತೆ ಅಂತ ಸಹ ಇಲ್ಲಿ ಹೇಳ್ತಾ ಇದಾರೆ ಪ್ರೋಮೋದಲ್ಲಿ. ಇನ್ನೊಂದ್ ಕಡೆ ಜಾನ್ವಿ ಅವರು ಇದಕ್ಕೆ ಎದುರುತ್ತರವಾಗಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಪ್ರೀತಿ ಈಸಿಯಾಗಿ ಸಿಗ್ಬಿಡುತ್ತೆ, ಬಟ್ ಅದನ್ನ ಉಳಿಸ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಒಬ್ಬರಿಗೆ ಒಬ್ಬರು ಕೌಂಟರ್ ಕೊಡ್ತಾ ಇದಾರೆ ಮಾತನಲ್ಲೂ ಸಹ. ಟಾಸ್ಕ್ ನಲ್ಲಂತೂ ತುಂಬಾ ಎಕ್ಸ್ಟ್ರೀಮ್ ರೇಂಜ್ ಗೆ ಟಾಸ್ಕ್ ಆಡಿರೋದು ಈಗ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವರು ಪ್ರೋಮೋದಲ್ಲಿ ಸಿಗ್ತಾ ಇದೆ. ಅಂಡ್ ಈ ಒಂದು ಟಾಸ್ಕ್ ನಲ್ಲಿ ಯಾರು ಜಯಶೀಲರಾಗಿರ್ಬೋದು ಅಂತ ನಿಮಗೆ ಅನಿಸ್ತಾ ಇದೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಸ್ನೇಹ ಜೀವಿಗಳಾಗಿ ಏನು ಕಳೆದ 3-4 ವಾರಗಳಿಂದನೂ ಬಿಗ್ ಬಾಸ್ ಮನೆಯಲ್ಲಿ ಜಂಟಿಗಳಾಗಿ ಏನು ಮನೆಯಲ್ಲಿದ್ದಂತೆ ಎಲ್ಲಾ ಕಂಟೆಸ್ಟೆಂಟ್ ಗಳ ಮೇಲೆ ದಬ್ಬಳಿಕೆ ಮಾಡ್ತಾ ಇದ್ರು, ಪದಬಳಕೆ ಮಾಡ್ತಾ ಇದ್ರು ಜಾನ್ವಿ ಅವರು ಮತ್ತೆ ಅಶ್ವಿನಿ ಗೌಡ ಅವರು. ಈಗ ಅವರಿಬ್ಬರ ಸ್ನೇಹಕ್ಕನೇ ಬ್ರೇಕ್ ಬಿದ್ದಿದೆ. ಒಬ್ಬರ ಮೇಲೆ ಒಬ್ಬರು ಪದಬಳಕೆಗಳು ಸಹ ಮಾಡ್ತಾ ಇದ್ದಾರೆ. ಟಾಸ್ಕ್ ನಲ್ಲಿ ಒಬ್ಬರ ಮೇಲೆ ಒಬ್ಬರು ಬಿದ್ದು ತುಂಬಾ ಅಲ್ಲೇ ಮಾಡ್ಕೊಳ್ಳೋ ರೇಂಜ್ಗೆ ಈಗ ಟಾಸ್ಕ್ ನ ಸಹ ಆಡ್ತಾ ಇದ್ದಾರೆ. ಪ್ರೋಮೋದಲ್ಲಿ ನಮಗೆ ಕಾಣಿಸಿದ ಮಟ್ಟಿಗೆ ಏನಪ್ಪಾ ಇದೆ ಅಂದ್ರೆ, ಅಶ್ವಿನಿ ಗೌಡ ಅವರು ಜಾನ್ವಿ ಅವ್ರನ್ನ ಏನು ಅವರ ಮೇಲೆ ಕುತ್ಕೊಂಡು ಕತ್ತನ್ನ ಹಿಡ್ಕೊಂಡಿರೋದು ಸಹ ಪ್ರೋಮೋದಲ್ಲಿ ಬಂದಿದೆ. ಅಂಡ್ ಇನ್ನೊಂದು ಕಟ್ನಲ್ಲಿ ನೋಡಿದ್ರೆ ಅಶ್ವಿನಿ ಗೌಡ ಅವ್ರ ಕಾಲು ಹಿಡ್ಕೊಂಡು ಮೇಲೆ ಹಿಂಗ್ ಎತ್ತಿ ಬಿಸಾಕೋದು ಸಹ ಪ್ರೋಮೋದಲ್ಲಿ ಬಂದಿದೆ. ತುಂಬಾ ಎಕ್ಸ್ಟ್ರೀಮ್ ರೇಂಜ್ಗೆ ಟಾಸ್ಕ್ ಆಡಿರೋದು ಈಗ ಒಂದು ಈ ಪ್ರೋಮೋದಲ್ಲಿ ನಮ್ಗೆ ಕಾಣಿಸ್ತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಕೇವಲ ಫನ್ ಅಷ್ಟೇ ಅಲ್ಲ, ಫಿಸಿಕಲ್ ಗೇಮ್ ಸಹ ಇರುತ್ತೆ. ಬಟ್ ಇಷ್ಟರ ಮಟ್ಟಿಗೆ ಇಬ್ರು ಏನು 4 ವಾರಗಳು ನಮ್ಮನ್ನ ಬಿಟ್ಟರೆ ಬೇರೆ ಯಾರು ಇಲ್ಲ. ಏನೋ ಒಂದು ಡೈಲಾಗ್ ಬೇರೆ ಹೇಳಿದ್ರು ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ. ಇವ್ರಿಬ್ರದ್ದು ಒಂದು ಕಾಂಟ್ರವರ್ಸಿ ಆದಾಗ, ನಾವು ಯಾರೋ ನೆಲಮಂಗಲದ ರೌಡಿ ಒಬ್ರು, ಬೆಂಗಳೂರಿನ ರೌಡಿ ಒಬ್ರು, ಡಾನ್ ಒಬ್ರು ಅನ್ನೋ ತರ ಸಹ ಇವರಿಬ್ರು ಸ್ನೇಹ ಜೀವಿಗಳು ಡೈಲಾಗ್ ಹೇಳ್ಕೊಂಡು ಸಹ ಬಿಗ್ ಬಾಸ್ ಮನೆಯಲ್ಲಿ ಓಡಾಡ್ತಾ ಇದ್ರು. ಎಲ್ಲರನ್ನು ಸಹ ಇವ್ರದೇ ಆದಂತ ಪದಬಳಕೆಯಿಂದ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ರು. ಅಂತ ಇವರೇನೇ ಡಿವೈಡ್ ಆಗಿ ಒಬ್ಬರ ಮೇಲೆ ಒಬ್ರು ದೂಷಣೆ ಮಾಡ್ಕೊಂಡು, ಒಬ್ಬರ ಮೇಲೆ ಒಬ್ರು ಟಾರ್ಗೆಟ್ ಮಾಡ್ಕೊಂಡು ಟಾಸ್ಕ್ ನ ವಿಚಾರವಾಗಿ ಈಗ ಅಲ್ಲೇ ಮಾಡ್ಕೊಳ್ಳೋ ರೇಂಜ್ಗೆ ಸಹ ಇವ್ರು ಹೋಗಿದ್ದಾರೆ. ಎಕ್ಸ್ಟ್ರೀಮ್ ರೇಂಜ್ಗೆ ಸಹ ಟಾಸ್ಕ್ ನ ಆಡ್ತಾ ಇದ್ದಾರೆ. ಎಸ್ಪೆಷಲಿ ಅಶ್ವಿನಿ ಗೌಡ ಅವರಂತೂ ತುಂಬಾ ಎಕ್ಸ್ಟ್ರೀಮ್ ರೇಂಜ್ಗೆ ಟಾಸ್ಕ್ ನ ಆಡ್ತಾ ಇರೋದು ಈಗ ನಮಗೆ ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ. ಅಶ್ವಿನಿ ಗೌಡ ಅವರ ಕತ್ತಿ ಹಿಡ್ಕೊಂಡು ಅವ್ರ ಮೇಲೆ ಕುತ್ಕೊಂಡು ಕತ್ತನ್ನ ಪ್ರೆಸ್ ಮಾಡ್ತಾ ಇರೋದು ಸಹ ಈಗ ಪ್ರೋಮೋದಲ್ಲಿ ಬಂದಿದೆ. ಈ ಸ್ನೇಹ ಜೀವಿಗಳು ಶತ್ರುಗಳಾಗೋದಕ್ಕೆ ಮುಖ್ಯವಾದ ಕಾರಣ ಏನಪ್ಪಾ ಅಂದ್ರೆ, ಏನು ಕಳೆದ 2 ವಾರಗಳಿಂದನೂ ಸುದೀಪ್ ಸರ್ ಬಂದಾಗ ಕಿಚ್ಚನ ಪಂಚಾಯಿತಿಯಲ್ಲಿ ಅಥವಾ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಆದ್ಮೇಲೆ ಏನು ಪದೇ ಹೋಗಿ ಅಶ್ವಿನಿ ಗೌಡ ಅವರ ಹತ್ರ ಏನು ರಕ್ಷಿತಾ ಶೆಟ್ಟಿ ವಿಚಾರವಾಗಿ ಬಿಗ್ ಬಾಸ್ ಮನೇಲಿ ನಡೆದಂತ ವಿಚಾರನ ಮಾತಾಡ್ತಾ ಇದ್ದಾಗಿರ್ಬೋದು. ಅಂಡ್ ಜಾನ್ವಿ ಅವರಿಗೆ ತುಂಬಾ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಮತ್ತೆ ಸುದೀಪ್ ಸರ್ ಎಚ್ಚೆತ್ಕೊಳ್ಳಿ, ನೀವು ಅವ್ರ ಶಾಡೋ ಆಗಿ ಕಾಣಿಸ್ತಾ ಇದ್ದಾರೆ, ಅಶ್ವಿನಿ ಗೌಡ ಅವ್ರ ಜೊತೆಲೆ ಇರ್ತಾ ಇದ್ದೀರಾ ನೀವಂತೂ ತುಂಬಾ ಹೇಳ್ತಾ ಇದ್ದಿದ್ದಾಗ್ಲಿ. ಇದ್ರ ಎಲ್ಲಾ ವಿಚಾರವಾಗಿ ಅಶ್ವಿನಿ ಗೌಡ ಅವ್ರು ಮಾಡಿದಂತ ತಪ್ಪಿಗೆ ಜಾನ್ವಿ ಅವರು ಕಾರಣ, ನಾನು ತಪ್ಪು ಮಾಡೋದಕ್ಕೆ ಜಾನ್ವಿನ ನಾನು ಮುಂದೆ ತಳ್ಳಿದ್ದು, ನಾನು ನೆಗೆಟಿವ್ ಆಗೋದಕ್ಕೆ ಜಾನ್ವಿನೇ ಕಾರಣ ಅನ್ನೋ ಭಾವನೆ ಅವರಲ್ಲಿ ಬಂದಿದೆ. ಇನ್ನೊಂದ್ ಕಡೆ ಜಾನ್ವಿ ಅವರಲ್ಲಿ ಏನಪ್ಪಾ ಅಂದ್ರೆ, ಯಾವಾಗ ಈ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಸುದೀಪ್ ಸರ್ ತುಂಬಾ ಹೇಳಿದ್ರು ನೀವು ಮಾಡಿದ ತಪ್ಪು ಅಂತ, ಇವ್ರು ಎಲ್ಲೋ ಒಂದ್ ಕಡೆ ಅಶ್ವಿನಿ ಗೌಡ ಮಾಡಿದಂತ ತಪ್ಪಿಗೆ ನಾನು ಬರಿಯಾದೆ ಅನ್ನೋ ಒಂದು ಭಾವನೆ ಸಹ ಇವರಲ್ಲೂ ಸಹ ಬಂದಿದೆ. ಸೊ ಈ ಒಂದು ವಿಚಾರವಾಗಿ ಈಗ ಒಬ್ಬರ ಮೇಲೆ ಒಬ್ಬರು ದೂಷಣೆ ಮಾಡ್ಕೊಳ್ತಾ ಇದ್ದಾರೆ. ಅಂಡ್ ಬಿಗ್ ಬಾಸ್ ಅವರು ಸಹ ತುಂಬಾ ಕ್ರೇಜಿ ಆಗಿರುವಂತ ಟಾಸ್ಕ್ ನ ನೀಡಿದ್ದಾರೆ ಈ ಒಂದು ವಾರದಲ್ಲಿ.
ಯಾಕೆ ಅಂದ್ರೆ ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ನೀವೆಲ್ಲರೂ ನೋಡಿದೀರಾ, ಏನು ಒಬ್ಬರ ವಿರುದ್ಧವಾಗಿ ಒಬ್ರು ಮಾತಾಡ್ಬೇಕಾಯ್ತು, ಯಾಕೆ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಅರ್ಹತೆ ಇದೆ, ಯಾಕೆ ಅರ್ಹತೆ ಇಲ್ಲ ಇದರಲ್ಲಿ ಕಂಟೆಸ್ಟೆಂಟ್ಗೆ ಅಂದ್ಬಿಟ್ಟು ಮಾತಾಡ್ಬೇಕಾಯ್ತು. ಆ ಒಂದು ಟಾಸ್ಕ್ ನಲ್ಲಿ ಅಶ್ವಿನಿ ಗೌಡ ವರ್ಸಸ್ ಜಾನ್ವಿನೇ ಇಟ್ಟಿದ್ರು. ಆ ಒಂದು ಟಾಸ್ಕ್ ನಲ್ಲಿ ಪ್ರಾರಂಭವಾದಂತ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಗಲಾಟೆ ಈಗ ಟಾಸ್ಕ್ ನಲ್ಲಿ ಎಕ್ಸ್ಟ್ರೀಮ್ ರೇಂಜ್ ಗೆ ಹೋಗಿದೆ. ಮೇಲ್ನೋಟಕ್ಕೆ ನಮಗೆ ಟಾಸ್ಕ್ ಆಗಿರ್ಬೋದು, ಎಪಿಸೋಡ್ಸ್ ಆಗಿರ್ಬೋದು, ಲೈವ್ ಆಗಿರ್ಬೋದು ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಜಾನ್ವಿ ಅವರು ಇನ್ನೂ ಸಹ ಅಶ್ವಿನಿ ಗೌಡ ಅವ್ರ ವಿಚಾರದಲ್ಲಿ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದಾರೆ. ಅಂಡ್ ಈಗ ರಿಲೀಸ್ ಆಗಿರೋ ಪ್ರೋಮೋದಲ್ಲಿ ಸಹ ನಾವು ನೋಡ್ಕೊಂಡ್ರೆ ಅಶ್ವಿನಿ ಗೌಡ ಅವರು ದೂಷಣೆ ಮಾಡ್ತಾ ಇದ್ರೆ ಜಾನ್ವಿ ಅವ್ರನ್ನ ಸ್ನೇಹದ ವಿಚಾರವಾಗಿ, ಪ್ರೀತಿ ವಿಚಾರವಾಗಿ ಇವ್ರ ಮುಖದಲ್ಲಿ ನಗುತ್ತಾ ಇದ್ದಾರೆ. ನಗು ಸಹ ಪ್ರೋಮೋದಲ್ಲಿ ಬಂದಿದೆ. ಬಟ್ ಅಶ್ವಿನಿ ಗೌಡ ಅವರು ತುಂಬಾನೇ ಸ್ಟ್ರಾಂಗ್ ಆಗಿ ಇವ್ರಿಗೆ ಕೌಂಟರ್ ಕೊಡ್ತಾ ಇದ್ದಾರೆ, ತುಂಬಾ ಸ್ಟ್ರಾಂಗ್ ಆಗಿ ಇವ್ರನ್ನ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಇಷ್ಟೆಲ್ಲ ಅಶ್ವಿನಿ ಗೌಡ ನೆಗೆಟಿವ್ ಆಗೋದಕ್ಕೆ ಕಾರಣನೇ ಜಾನ್ವಿ ಅವ್ರ ಹತ್ರ ತುಂಬಾ ಸ್ಟ್ರಾಂಗ್ ಆಗಿ ಕೌಂಟರ್ ಕೊಡ್ತಾ ಇದ್ದಾರೆ ಅಶ್ವಿನಿ ಗೌಡ ಅವರು. ಅಂಡ್ ನಿಮಗೆ ಏನ್ ಅನ್ಸುತ್ತೆ, ನಿಜವಾಗ್ಲೂ ಅಶ್ವಿನಿ ಗೌಡ ಅವ್ರು ಮಾಡಿದಂತ ತಪ್ಪುಗಳಿಗೆ ಜಾನ್ವಿ ಅವ್ರ ಕಾರಣ ಆದ್ರ, ಇಲ್ಲಾಂದ್ರೆ ಅಶ್ವಿನಿ ಗೌಡ ಅವ್ರು ಇಷ್ಟು ವಾರಗಳು ಮಾಡಿದಂತ ತಪ್ಪುಗಳಿಗಾಗಿರ್ಬೋದು, ಪದಬಳಕೆಗಳಾಗಿರ್ಬೋದು, ಈಗ ಜಾನ್ವಿ ಅವ್ರ ಮೇಲೆ ಎತ್ತಾಕಿ ಜಾನ್ವಿನೇ ಮುಖ್ಯ ಕಾರಣ ಅಂತ ಅವ್ರು ಏನಾದ್ರು ಜಾನ್ವಿ ಮೇಲೆ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ನಿಮ್ಗೇನ್ ಅನ್ಸುತ್ತೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ನಿನ್ನೆ ನಡೆದಂತ ಎಪಿಸೋಡು ಮತ್ತೆ ಈಗ ರಿಲೀಸ್ ಆಗಿರೋ ಪ್ರೋಮೋನ ಮಟ್ಟಿಗೆ ನಾವು ನೋಡ್ಕೊಂಡ್ರೆ ಎಲ್ಲೋ ಒಂದ್ ಕಡೆ ಅಶ್ವಿನಿ ಗೌಡ ಅವರು ನಿಜವಾಗ್ಲೂ ಟಾರ್ಗೆಟೇ ಮಾಡಿದ್ದಾರೆ ಜಾನ್ವಿ ಅವ್ರನ್ನ. ಸ್ನೇಹ ಜೀವಿಗಳಾಗಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತಹ ಅಶ್ವಿನಿ ಗೌಡ ಜಾನ್ವಿ ಅವರು ಈಗ ಶತ್ರುಗಳಾಗಿ ಮಾರ್ಪಟ್ಟಿದ್ದಾರೆ. ಎಕ್ಸ್ಟ್ರೀಮ್ ರೇಂಜ್ಗೆ ಟಾಸ್ಕ್ ಸಹ ಆಡ್ತಾ ಇದ್ದಾರೆ. ಅಂಡ್ ಪದ ಬಳಕೆಗಳಲ್ಲಿ ಪದೇ ಪದೇ ಜಾನ್ವಿ ಅವ್ರನ್ನ ದೂಷಣೆ ಮಾಡ್ತಾರೆ. ಅಶ್ವಿನಿ ಗೌಡ ಏನಪ್ಪಾ ಅಂದ್ರೆ ಮುಂದೆ ತಳ್ಳಿಬಿಟ್ಟು ಹಿಂದೆ ಬಾವಿಗೆ ತಳ್ಳಕ್ ಟ್ರೈ ಮಾಡ್ತಾ ಇದಾರೆ, ಇಲ್ಲ ನಾನು ತಪ್ಪು ಮಾಡೋದಕ್ಕೆ ಬೇಕು ಅಂತ ಮುಂದೆ ಪುಷ್ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ. ಈ ವಿಚಾರವಾಗಿ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಅಂಡ್ ಇವತ್ತು ನೈಟ್ ಟೆಲಿಕಾಸ್ಟ್ ಆಗುವಂತ ಎಪಿಸೋಡ್ ನ ಮಿಸ್ ಮಾಡದೆ ನೋಡಿ. ಇವತ್ತು ಸಹ ನೀವೇನು ಈಗಲೇ ವೈಟ್ ಮಾಡ್ತಾ ಇದ್ರ ಜಾನ್ವಿ ವರ್ಸಸ್ ಅಶ್ವಿನಿ ಗೌಡ ಇವತ್ತಿನ್ನ ಎಕ್ಸ್ಟ್ರೀಮ್ ರೇಂಜ್ ಗೆ ಕಾಣಿಸಲಿದೆ. ನಿನ್ನೆ ಏನು ನೀವೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರಿ ಗಲಾಟೆ ಮತ್ತೆ ಒಬ್ಬರ ವಿರುದ್ಧ ಒಬ್ರು ಏನು ದೂಷಣೆ ಮಾಡ್ಕೊಳ್ತಾರೆ ಅಂತ, ಅದು ಅಷ್ಟರ ಮಟ್ಟಿಗೆ ಕೆಲವೊಂದು ಕಂಟೆಸ್ಟೆಂಟ್ ಏನು ವೀಕ್ಷಕರಿಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ನೀಡಿಲ್ಲ. ಬಟ್ ಇವತ್ತಿನ ಟಾಸ್ಕ್ ನ ಪ್ರೋಮೋ ನಮ್ಗೆ ನೋಡ್ತಾ ಇದ್ರೆ 100% ಏನು ಇವರಿಬ್ರು ಬಿಗ್ ಬಾಸ್ ಮನೆ ಇದ್ದಂತ ಕಂಟೆಸ್ಟೆಂಟ್ ಗಳನ್ನ ಗೋಳೈಕೊಳ್ತಾ ಇದ್ರು, ಪದಬಳಕೆ ಮಾಡ್ತಾ ಇದ್ರು. ಸೊ ಅದಕ್ಕೆ ಅವ್ರಿಗೆ ಕರ್ಮ ಅನ್ನೋದು ಅವ್ರಿಗೆ ರಿಟರ್ನ್ ಆಗಿದೆ. ಈಗ ಅವರಿಬ್ಬರೇ ಒಬ್ಬರ ವಿರುದ್ಧವಾಗಿ ಒಬ್ರು ಟಾಸ್ಕ್ ನಲ್ಲಿ ಅಲ್ಲೇ ಮಾಡ್ಕೊಳ್ಳೋ ರೇಂಜ್ಗೆ ಟಾಸ್ಕ್ ಆಡ್ತಾ ಇರೋದು ಇವಾಗ ನಮ್ಗೆ ಕಾಣ ಸಿಗ್ತಾ ಇದೆ. ಸೊ ಮಿಸ್ ಮಾಡದೆ ನೈಟ್ ಟೆಲಿಕಾಸ್ಟ್ ಒಂದು ಎಪಿಸೋಡ್ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬೈ ಬೈ.